ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ರಸಲ್ ಮೇನಿಯಾ 40ಯಲ್ಲಿ ನಮಗೆ ಇವರ ನಡುವೆ ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ಈ ಒಂದು ಮ್ಯಾಚ್ ಇಂದ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ನ ಇಟ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಹೋಪ್ ನ ಇಟ್ಕೊಂಡಿದ್ದೆ. ಬಟ್ ಈ ಒಂದು ಮ್ಯಾಚ್ ಅಷ್ಟೊಂದು ಡಿಲಿವರ್ ಮಾಡಲಿಲ್ಲ. ಇಂಟರ್ನೆಟ್ ಅಲ್ಲಿ ಅದನ್ನೇ ಎಲ್ಲರೂ ಕೂಡ ಮಾತಾಡಿದ್ದು. ನಾವೆಲ್ಲ ಈ ಮ್ಯಾಚ್ ಹೇಗೋ ಇರುತ್ತೆ ಅನ್ಕೊಂಡಿದ್ವಿ, ಶೋ ಸ್ಟೀಲರ್ ಆಗಿರುತ್ತೆ ಅನ್ಕೊಂಡಿದ್ವಿ. ಬಟ್ ಈ ಒಂದು ಮ್ಯಾಚ್ ಆ ಲೆವೆಲ್ಗೆ ಇರಲಿಲ್ಲ ಅಂತ. ಅಂಡ್ ಈಗ ನಮ್ಮ ಜೇ ಉಸೋ ಅವರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಎಲ್ಲರೂ ಕೂಡ ಅನ್ಕೊಂಡಿದ್ವಿ, ನಾವು ಕೂಡ ಅನ್ಕೊಂಡಿದ್ವಿ ಆ ಒಂದು ಮ್ಯಾಚ್ ಆ ಒಂದು ನೈಟ್ ನ ಶೋ ಸ್ಟೀಲರ್ ಆಗಿರುತ್ತೆ ಅಂತ. ಬಟ್ ನಮಗೂ ಕೂಡ ಗೊತ್ತಿದೆ ಆ ಒಂದು ಮ್ಯಾಚ್ ಅಷ್ಟೊಂದು ಚೆನ್ನಾಗಿ ಆಗ್ಲಿಲ್ಲ ಅಂತ. ಕೆಲವೊಮ್ಮೆ ಈ ರೀತಿ ಆಗ್ಬಿಡುತ್ತೆ. ಅಂಡ್ ಆ ಒಂದು ಮ್ಯಾಚ್ ನ ಟೈಮಿಂಗ್ಸ್ ಕೂಡ ಡಬ್ಲ್ಯೂ ಅವರು ಕಟ್ ಮಾಡಿದ್ರು. ಅಂಡ್ ಜಿಮ್ಮಿ ಉಸೋ ಕೂಡ 100% ಫಿಟ್ ಆಗಿರ್ಲಿಲ್ಲ. ಸೊ ನಮ್ಮಿಬ್ಬರಲ್ಲೂ ಕೂಡ ಕೇಪಬಿಲಿಟಿ ಇದ್ರೂ ಕೂಡ ನಾವು ಆ ಒಂದು ಮ್ಯಾಚ್ ಅಲ್ಲಿ ಡೆಲಿವರ್ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ನಾವಿಬ್ರು ಎಂತ ಒಳ್ಳೆ ಪರ್ಫಾರ್ಮರ್ಸು, ಎಂತ ಒಳ್ಳೆ ಅದ್ಭುತವಾದ ಮ್ಯಾಚ್ ನ ಕೊಡಬಹುದು ಅಂತ ನಾವು ಡಬ್ಲ್ಯೂ ಯೂನಿವರ್ಸಿಗೆ ತೋರಿಸ್ತೀವಿ ಅಂತ ನಮ್ಮ ಜೇ ಉಸೋ ಅವರು ರೀಸೆಂಟ್ ಆಗಿ ತಿಳಿಸಿದ್ದಾರೆ. ಬಟ್ ಇನ್ನೊಂದು ಬಾರಿ ಇವರ ಮ್ಯಾಚ್ ಆಗುತ್ತೋ ಅನ್ನೋದೇ ಡೌಟು. ಯಾಕಂದ್ರೆ ಈಗ ಬ್ರದರ್ಸ್ ಗಳು ಮತ್ತೊಮ್ಮೆ ಒಂದಾಗಿದ್ದಾರೆ. ಸೊ ಇವರ ನಡುವೆ ಮತ್ತೊಮ್ಮೆ ಬಿಟ್ರಿಯಲ್ ನ ಡಬ್ಲ್ಯೂ ಅವರು ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಜೆಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಎಜೆಲಿ ಅವರು ಕೂಡ ಡಬ್ಲ್ಯೂಗೆ ರಿಟರ್ನ್ ಆಗ್ಬೋದು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಇದ್ರ ಬಗ್ಗೆ ನಮ್ಮ ಸಿಎಂ ಪಂಕ್ ಅವರು ಕೂಡ ತುಂಬಾ ಬಾರಿ ಮಾತಾಡಿದ್ದಾರೆ. ಅಂಡ್ ಮತ್ತೊಮ್ಮೆ ನಮ್ಮ ಸಿಎಂ ಪಂಕ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ರಿಟರ್ನ್ ಆಗೋದು ಬಿಡೋದು ಎಜೆಲಿ ಅವರಿಗೆ ಬಿಟ್ಟಿದ್ದು. ಯಾಕಂದ್ರೆ ಎಜೆಲಿ ಡಬ್ಲ್ಯೂ ಹೊರಗಡೆನೂ ಕೂಡ ತುಂಬಾ ಚೆನ್ನಾಗಿ ಅವಳ ರೋಲ್ ನ ನಿಭಾಯಿಸ್ತಾ ಇದ್ದಾಳೆ. ಬಟ್ ನಾನಂತೂ ಒಂದಂತೂ ಖಂಡಿತವಾಗ್ಲೂ ಹೇಳ್ತೀನಿ, ಎಜೆಲಿ ಯಾವಾಗಲೇ ಡಬ್ಲ್ಯೂಗೆ ರಿಟರ್ನ್ ಆದ್ರೂ ಕೂಡ ನನಗೆ ಎಂತ ಪಾಪ್ಸು ಡಬ್ಲ್ಯೂ ಯೂನಿವರ್ಸ್ ಇಂದ ಸಿಕ್ಕಿತ್ತೋ ಅದಕ್ಕಿಂತ ಜಾಸ್ತಿ ಪಾಪ್ಸು ಎಜೆಲಿ ಅವರಿಗೆ ಸಿಗುತ್ತೆ ಅಂತ ನಮ್ಮ ಸಿಎಂ ಪಂಕ್ ಅವರು ತಿಳಿಸಿದ್ದಾರೆ. ಲಿಟ್ರಲಿ ಗೈಸ್, ವೈಫ್ ನ ಹಸ್ಬೆಂಡ್ ಹೋಗ್ಲಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ನಿಜವಾಗ್ಲೂ ಸಿಎಂ ಪಂಕ್ ಅವರಿಗೆ ಸರ್ವೈವರ್ ಸೀರೀಸ್ ರಿಟರ್ನ್ ನಲ್ಲಿ ಆದಂತಹ ಪಾಪ್ಸು ಎಜೆಲಿ ಅವರ ರಿಟರ್ನ್ಗೆ ಜನರೇಟ್ ಆಗುತ್ತೆ ಅಂತ ನನಗಂತೂ ಅನ್ಸೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕೇಶಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ರಿಕೇಶಿ ಅವರು ತಮ್ಮ ಪಾಡ್ಕಾಸ್ಟ್ ಗಳಲ್ಲಿ ತುಂಬಾ ಬೋಲ್ಡ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ. ತನ್ನ ಮಕ್ಕಳ ಬಗ್ಗೆ ತುಂಬಾನೇ ದೊಡ್ಡ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಅಂಡ್ ಅದೇ ರೀತಿ ರೀಸೆಂಟ್ ಆಗಿ ಅವರು ಸ್ಯಾಮಿ ಜೈನ್ ಅವ್ರನ್ನ ವಾರ್ನ್ ಮಾಡಿದ್ದಾರೆ. ಸ್ಯಾಮಿ ಜೈನ್, ನೀನು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಹುಷಾರಾಗಿರು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ನಿನ್ನ ಮೇಲೆ ಅಟ್ಯಾಕ್ ಮಾಡಬಹುದು, ನಿನ್ನ ಮೇಲೆ ಟರ್ನ್ ಮಾಡಬಹುದು ಅಂತ ನಮ್ಮ ರಿಕೇಶಿ ಅವರು ಸ್ಯಾಮಿ ಜೈನ್ ಅವರಿಗೆ ವಾರ್ನ್ ಮಾಡಿದ್ದಾರೆ. ಎಸ್, ಯಾಕೆ ಇವರು ವಾರ್ನ್ ಮಾಡಿದ್ರು ಅಂದ್ರೆ ಅವ್ರು ಹೇಳ್ತಾರೆ, ಸ್ಯಾಮಿ ಜೈನ್ ನೀನು ಕ್ರೌನ್ ಜ್ಯುವೆಲ್ ಅಲ್ಲಿ ಮಿಸ್ ಆಗಿ ರೋಮನ್ ರೈನ್ಸ್ ಅವರಿಗೆ ಒಂದು ಹ್ಯಾಲುವಾ ಕಿಕ್ ನ ಕನೆಕ್ಟ್ ಮಾಡಿದ್ಯಾ. ಅಂಡ್ ರೋಮನ್ ರೈನ್ಸ್ ಅವರ ತಲೆಯಲ್ಲಿ ಆ ಒಂದು ವಿಚಾರ ಯಾವಾಗ್ಲೂ ಕೂಡ ನೆನಪಿರುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಎಂದಿಗೂ ಕೂಡ ಬದಲಾಗಿಲ್ಲ. ಸೊ ಆ ಒಂದು ವಿಚಾರನ ಇಟ್ಕೊಂಡು ರೋಮನ್ ರೈನ್ಸ್ ಅವರು ಪಕ್ಕ ನಿನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ನಿನಗೆ ಮೊದಲೇ ವಾರ್ನ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ರಿಕೇಶಿ ಅವರು ಸ್ಯಾಮಿ ಜೈನ್ ಅವರಿಗೆ ಹೇಳಿದ್ದಾರೆ. ಅಫ್ಕೋರ್ಸ್ ಈ ಒಂದು ಆಂಗಲ್ ನ ಡಬ್ಲ್ಯೂ ಅವರು ತೋರಿಸಬಹುದು. ರೋಮನ್ ರೈನ್ಸ್ ಅವರು ಬೇರೆ ಅವರಿಗೆ ಸ್ಪಿಯರ್ ಅಥವಾ ಸೂಪರ್ಮನ್ ಪಂಚ್ ನ ಹೊಡೆಯೋದಕ್ಕೆ ಹೋಗಿ ಮಿಸ್ ಆಗಿ ಅದು ಸ್ಯಾಮಿ ಜೈನ್ ಅವರಿಗೆ ಬೀಳುವಂತಹ ಆಂಗಲ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ, ಎಲ್ಲದೂ ಕೂಡ ಬದಲಾಗಿರಬಹುದು, ಬಟ್ ನಾನ್ ಮಾತ್ರ ಬದಲಾಗೋದು ಇಲ್ಲ ಅಂತ. ರೋಮನ್ ರೈನ್ಸ್ ಅವರು ನಿಜವಾಗ್ಲೂ ಕೂಡ ಕ್ರೌನ್ ಜ್ಯುವೆಲ್ ಅಲ್ಲಿ ಸ್ಯಾಮಿ ಜೈನ್ ಅವರು ಅವ್ರ ಮೇಲೆ ಅಟ್ಯಾಕ್ ಮಾಡಿದಂತಹ ಸೇಡ್ ಅನ್ನ ಇಟ್ಕೊಂಡು ಸರ್ವೈವರ್ ಸೀರೀಸ್ ಅಲ್ಲಿ ಅಟ್ಯಾಕ್ ಮಾಡ್ತಾರ, ನಿಮ್ಮ ಅಭಿಪ್ರಾಯನ ಕನೆಕ್ಟ್ ಮಾಡಿ. ಸದ್ಯಕ್ಕೆ ನಮ್ಮ ರಿಕೇಶಿ ಅವರು ಸ್ಯಾಮಿ ಜೈನ್ ಅವ್ರನ್ನ ಈ ವಿಚಾರವಾಗಿ ವಾರ್ನ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೂಪರ್ ಸ್ಟಾರ್ ಶೇಕಪ್ ಬಗ್ಗೆ. ಎಸ್, ನಮಗೆ ಮುಂಚೆ ಈ ಒಂದು ಐಡಿಯಾನ ಡಬ್ಲ್ಯೂ ಅವರು ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಡಬ್ಲ್ಯೂ ಡ್ರಾಫ್ಟ್ ಎಲ್ಲ ನಮಗೆ ನೋಡೋದಕ್ಕೆ ಸಿಕ್ಕಾದ್ಮೇಲೆ ಒಂದು ವರ್ಷ ಆದ ಕೂಡಲೇ ನಮಗೆ ರಸಲ್ ಮೇನಿಯಾ ಟೈಮಲ್ಲಿ ಇನ್ನೊಂದು ಡ್ರಾಫ್ಟ್ ಬದಲು ಸೂಪರ್ ಸ್ಟಾರ್ ಶೇಕಪ್ ಅಂತ ಒಂದು ಚಿಕ್ಕ ವಿಚಾರ ನೋಡೋದಕ್ಕೆ ಸಿಗೋದು. ಅಂಡ್ ಇದರಲ್ಲಿ ಡಬ್ಲ್ಯೂ ಅವರು ಮಂಡೇ ನೈಟ್ ರೋ ಇಂದ ಸ್ಮ್ಯಾಕ್ ಡೌನ್ಗೆ ಹಾಗೆ ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರೋಗೆ ಸ್ವಲ್ಪ ಜನ ಸೂಪರ್ ಸ್ಟಾರ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡಿಸೋರು. ಅಂಡ್ ಈಗ ಇದು ಪ್ರಾಬಬ್ಲಿ ಮತ್ತೊಮ್ಮೆ ಡಬ್ಲ್ಯೂ ಅಲ್ಲಿ ರಿಟರ್ನ್ ಆಗಬಹುದು. ಯಾಕಂದ್ರೆ ಝೀರೋ ನ್ಯೂಸ್ ಅವರು ಇದನ್ನ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅವರು ಕಮ್ಮಿಂಗ್ ಸೂನ್ ಅಂತ ಸೂಪರ್ ಸ್ಟಾರ್ ಶೇಕಪ್ ನ ಬಳಸಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ವಿಚಾರ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ. ಅಂಡ್ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ, ಈ ರೀತಿ ಸೂಪರ್ ಸ್ಟಾರ್ ಶೇಕಪ್ ನ ಮಾಡಿಸೋದ್ರ ಬದಲು ನೀವು ವರ್ಷ ಒಂದು ಹೊಸ ಡ್ರಾಫ್ಟ್ ನ ಮಾಡಿಸ್ಬಿಡಿ ಅಂತ. ನನ್ನ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ಡಬ್ಲ್ಯೂ ತಂದು ಇದು ವರ್ಕ್ ಆಗಿಲ್ಲ ಅಂತ
ಮತ್ತೊಮ್ಮೆ ಮುಚ್ಚಿಟ್ಟಿದ್ದಾರೆ ಅನ್ಕೋತೀನಿ. ಮತ್ತೊಮ್ಮೆ ತಗೋಬರೋದು ಯಾವ ರೀತಿ ನ್ಯಾಯ ಅಲ್ವಾ? ಸೊ ಸುಮ್ನೆ ಈ ರೀತಿ ಸೂಪರ್ ಸ್ಟಾರ್ ಶೇಕಪ್ ಅಂತ ಮಾಡಿಸಿ ಸಡನ್ ಆಗಿ ಮಂಡ್ಯ ನೈಟ್ ರೋ ಸೂಪರ್ ಸ್ಟಾರ್ ಸ್ಮ್ಯಾಕ್ ಡೌನ್ ಗೆ ಬಂದು ಇವನೇ ಸ್ಮ್ಯಾಕ್ ಡೌನ್ ಇಂದ ಮಂಡ್ಯ ನೈಟ್ ರೋಗೆ ಬಂದಿರೋದು ಅಥವಾ ಮಂಡ್ಯ ನೈಟ್ ರೋ ಇಂದ ಸ್ಮ್ಯಾಕ್ ಡೌನ್ ಗೆ ಬಂದಿರೋ ಅಂತ ಹೇಳೋದ್ರ ಬದಲು ವರ್ಷ ಅಥವಾ 2 ವರ್ಷಕ್ಕೊಂದ್ಸತಿ ಡ್ರಾಪ್ ನೇ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ WWE ಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದ್ರೆ ಮಂಡ್ಯ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ಇದೆ, ಸ್ಮ್ಯಾಕ್ ಡೌನ್ US ನೆಟ್ವರ್ಕ್ ಅಲ್ಲಿ ಇದೆ. ಸೊ ಸೂಪರ್ ಸ್ಟಾರ್ ನ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಬ್ರ್ಯಾಂಡ್ ಸಪರೇಷನ್ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗ ಸರ್ವೈವರ್ ಸೀರೀಸ್ ಅಲ್ಲಿ ಟ್ರೆಡಿಷನಲ್ 5-on-5 ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಈ ಒಂದು ಬ್ರ್ಯಾಂಡ್ ಸಪರೇಷನ್ ಅನ್ನೋದು ಯಾವ ರೀಸನ್ ಇಂದ ಮಾಡ್ತಾ ಇದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸರ್ವೈವರ್ ಸೀರೀಸ್ ಅಲ್ಲಿ ಆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದ್ರೆ ಓಕೆ, ಒಂದು ಪೇಪರ್ ವ್ಯೂಗೋಸ್ಕರ ಇವರು ಆ ಒಂದು ಬ್ರ್ಯಾಂಡ್ ಸಪರೇಷನ್ ಮಾಡಿಸೋರು, ಒಂದು ಕಾಂಪಿಟೇಷನ್ಗೋಸ್ಕರ ಮಾಡಿಸೋರು ಅನ್ಬೋದಾಗಿತ್ತು. ಬಟ್ ಈಗ ಆ ಒಂದು ಕಾಂಪಿಟೇಷನ್ ಇಲ್ಲ ಅಂದಮೇಲೆ ಈ ಒಂದು ಬ್ರ್ಯಾಂಡ್ ಸಪರೇಷನ್ ಯಾಕಾದ್ರೂ ಮಾಡಿಸ್ತಾರೆ ಅಲ್ವಾ? ಸೊ ಸುಮ್ಮನೆ ಈ ಒಂದು ಬ್ರ್ಯಾಂಡ್ ಸಪರೇಷನ್ ತೆಗೆದಾಕಿದ್ರೆ ಚೆನ್ನಾಗಿರುತ್ತೆ ಈ ಒಂದು ಸೂಪರ್ ಸ್ಟಾರ್ ಶೇಕಪ್ ನ ರಿಟರ್ನ್ ಮಾಡಿಸೋದಕ್ಕಿಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ ಫೈನಲ್ ಬಾಸ್ ಆಫ್ WWE ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಕ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ಬೆಳಗಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ರಾಕ್ ಅವರು ಒಂದು ಮೂವಿಯ ಶೂಟಿಂಗ್ ಅಲ್ಲಿ ಬಿಸಿ ಆಗಿದ್ದಾರೆ. ಬಟ್ ಪ್ರಾಬಬ್ಲಿ ಅವರು ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ಯಾವ ರೀತಿ ಬ್ಯಾಡ್ ಬ್ಲೇಡ್ ನ ಎಂಡಿಂಗ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೋ ಅದೇ ರೀತಿ ನೋಡೋದಕ್ಕೆ ಸಿಗಬಹುದು ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಸರ್ವೈವರ್ ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕರು ಸಿಗ್ಲಿಲ್ಲ ಅಂದ್ರೂ ಕೂಡ ಮಂಡ್ಯ ನೈಟ್ ರೋ ನೆಟ್ಫ್ಲಿಕ್ಸ್ ಗೆ ಹೋಗುತ್ತಲ್ಲ, ಆ ಒಂದು ಎಪಿಸೋಡ್ ಅಲ್ಲಿ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಅದೊಂದೇ ಒಂದು ಮಂಡ್ಯ ನೈಟ್ ರೋಗೆ ಮಾತ್ರ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗ್ತಾರ. ಅದಾದ್ಮೇಲೆ ಅವರು ಮತ್ತೊಮ್ಮೆ ಒಂದು ಲಾಂಗ್ ಗ್ಯಾಪ್ ನ ತಗೋತಾರಾ ಅಂತ ನೀವೇನಾದ್ರೂ ಕೇಳಿದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಆ ಒಂದು ಮಂಡ್ಯ ನೈಟ್ ರೋಗೆ ಬಂದಂತಹ ನಮ್ಮ ರಾಕ್ ಅವರು ರೆಗ್ಯುಲರ್ ಆಗಿ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಆಗ್ತಾರಂತೆ, ಈ ಒಂದು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ. ಅದಕ್ಕೋಸ್ಕರ ನಮ್ಮ ರಾಕ್ ಅವರು ರೆಗ್ಯುಲರ್ ಆಗಿ ಮಂಡ್ಯ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲಿ ತನ್ನ ಅಪಿಯರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ರಾಕ್ ಅವರು ನೆಟ್ಫ್ಲಿಕ್ಸ್ ಗೆ ಬಂದಾಗ ರಾಯಲ್ ರಂಬಲ್ ಅಲ್ಲಿ ಪ್ರಾಬಬ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು. ಅದಾದ್ಮೇಲೆ ಅವರು ರೋಡ್ ಟು ರಸಲ್ ಮೇನಿಯಾನ ಬಿಲ್ಡ್ ಮಾಡಬೇಕಾಗಿರೋದ್ರಿಂದ ರೆಗ್ಯುಲರ್ ಆಗಿ ತನ್ನ ರೋಲ್ ನ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ರಾಕ್ ಅವರು ರಸಲ್ ಮೇನಿಯಾ ತನಕ WWE ಅಲ್ಲೇ ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಆ ಒಂದು ಮೂಮೆಂಟ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೋಡೋಣ ಈ ಬಾರಿ ರೋಡ್ ಟು ರಸಲ್ ಮೇನಿಯಾನ WWE ಅವರು ಕಳೆದ ಬಾರಿಗಿಂತ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ನಿಮ್ಗೇನು ಅನ್ಸುತ್ತೆ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.